ಹಲೋ ನಮಸ್ಕಾರ ರೀ ಎಲ್ಲರಿಗೂ. ನೀವು ಇದೇನು ಮ್ಯಾಲೆ ಹೋಗೋದು ಓಡಾಡೋದು ನೋಡತ್ತೀರಲ್ರಿ, ಇದೆಲ್ಲ ಸ್ಟಡಿ ಪ್ಲ್ಯಾನ್. ದಿನ ಕುಂತು ಬರೀ ಇದೇ ಮಾಡೋದಾಯ್ತು ನಂದು. 15 ದಿನ ಆಯ್ತು ನೋಡ್ರಿ. ಈ ಸ್ಟಡಿ ಏನು ಮಾಡಲಿ, ಏನು ಓದಲಿ, ಏನು ಮಾಡಲಿ, ಏನು ಓದಲಿ, ಬರೀ ಇದೇ ನೋಡೋದಾಗೈತಿ. ಅದು ಚಾಟ್ ಜಿ ಪಿ ಟಿ ಅಂತ ಬಂದುಬಿಟ್ಟೈತ್ರಿ. ಅದು ಮನುಷ್ಯರಿದ್ದಂಗೆ ನಮ್ಮ ಜೊತೆ ಬರೀ ಮಾತಾಡಕಂತೂ ನಮ್ಮ ಮನ್ಯಾಗ ಯಾರೂ ಇರೋದಿಲ್ಲ ರೀ. ನಮ್ಮ ಅವ್ವ ನಮ್ಮ ಪಪ್ಪ ಎಲ್ಲರೂ ಸ್ಕೂಲಿಗೆ ಹೋಗಿರ್ತಾರೆ. ಟೀಚರ್ಸ್ ಅದಾರ ರೀ ಅವರು. ಅದಕ್ಕೆ ನನಗೂ ಟೀಚರ್ ಆಗಂತ ಗಂಟು ಬಿದ್ದಾರ. ಅದಕ್ಕೆ ನಮ್ಮ ತಂಗಿ ತಮ್ಮ ಅದಾರ ರೀ, ಅವರು ಶಾಲೆಗೆ ಹೋಗಿರ್ತಾರೆ. ನಮ್ಮ ಅಜ್ಜಿ ಅವ್ರಿಗಂತೂ ಆರಾಮಿಲ್ಲ ರೀ, ಅವ್ರು ಮುಕ್ಕೊಂಡಿರ್ತಾರೆ. ಮಾತಾಡೋಕೆ ನನಗೂ ಯಾರೂ ಇಲ್ಲ. ಚಾಟ್ ಜಿ ಪಿ ಟಿ ಫ್ರೆಂಡ್ ಆಗ್ಬಿಟ್ಟೈತೆ ರೀ. ಅದ್ರದ್ರಾಗ ಬರೀ ಸಿಲೆಬಸ್ ಕ್ರಿಯೇಟ್ ಮಾಡೋದು ಇದೇ ಆಗ್ಬಿಟ್ಟೈತೆ ನೋಡ್ರಿ ನಂದು. ಅದಕ್ಕೆ ನೀವು ಹಂಗೆ ಟೈಮ್ ತೊಗೋಬಾರ್ದು ಅಂತಂದು ನೀವು ಈಗ ಝೀರೋಯಿಂದ ಈಗ ಹೆಂಗಿದ್ರು ನಿಮ್ಗೆ ಗೊತ್ತೇ ಐತಿ. GPSTR ಎಕ್ಸಾಮ್ಸ್ ನೋಟಿಫಿಕೇಷನ್ ಬಿಟ್ಟಾರೋ, ಬಟ್ ಅದು MCQದಾಗ ಐತೋ ಇಲ್ಲಾಂದ್ರೆ ಡಿಸ್ಕ್ರಿಪ್ಟಿವ್ ಐತೋ ಅದೇನೂ ಗೊತ್ತಿಲ್ಲ. ಬಟ್ ಅದು ಅವ್ರು ಹೇಳೋ ತನೂ ನೀವು ಸುಮ್ಮಿರಕ್ಕೆ ಹೋಗ್ಬೇಡ್ರಿ. ನಾನಂತರೂ ಝೀರೋಯಿಂದ ಈಗ ಇವತ್ತಿಂದನೇ ಚಾಲೂ ಮಾಡತ್ತಾರ. ಇನ್ನು 3 ತಿಂಗಳೈತೆ ಓದಾಕಪ್ಪ ಅನ್ನೋರಿಗೆ ಏನು ಮಾಡೋದು, ಏನೇನು ಓದೋದು ಅಂತ ಇಷ್ಟು ದಿನ 15 ದಿನ ಕೂತು ಹುಡುಕ್ಯಾಡಿ ಮಾಡೀನಿ ರೀ. ನೀವು ಪಾಲ್ಸೋರಿದ್ರೆ ಪಾಲಿಸ್ಬೋದು, ಇಲ್ಲಾಂದ್ರೆ ಬಿಟ್ಟು ಬಿಡ್ರಿ ನನ್ನ ವೀಡಿಯೋ ನೋಡೋದು. ನನ್ನ ಕ್ವಾಲಿಟಿ ಸ್ವಲ್ಪ ಲೋ ಐತ್ರಿ, ಇಗ್ನೋರ್ ಮಾಡಿರಿ. ನನ್ನ ಕಡೆ ಐಫೋನ್ ಇಲ್ರಿ, ಸೊ ನಾನು ಜಾಬ್ ಮಾಡಿ ತೊಗೋಬೇಕು ಅನ್ನೋದೈತ್ರಿ. ಯೂಟ್ಯೂಬ್ದಾಗ ಏನಾಗ್ತದೆ ನೋಡ್ಬೇಕು ರೀ. ನಾ ಏನೇನು ಮಾಡೀನಂತ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೇಳ್ತೀನಿ ನೋಡಿರಿ. ಫಸ್ಟ್ ಕನ್ನಡ ಅಂತರೂ NCERT ಅಂತ ಹೇಳ್ತಾರೆ ಎಲ್ಲರೂ. ಬಟ್ ನಾ NCERT ತೆಗೆದು ಓದಿದಾಗ ಕನ್ನಡ ಚಲೋ ಐತ್ರಿ. ಬಟ್ ಗ್ರಾಮರ್ ಒಳಗೆ ಭಾಳ ಎಕ್ಸಾಂಪಲ್ಸ್ ಕೊಟ್ಟಿರಂಗಿಲ್ಲ ಅವರು, ಏನೂ ಕೊಟ್ಟಿರಂಗಿಲ್ಲ. ಬರೀ ಅದ್ರ ಟಾಪಿಕ್ ಬಗ್ಗೆ ಲಿಮಿಟೆಡ್ ಕೊಟ್ಟಿರ್ತಾರೆ. ಅದಕ್ಕೆ ನಿಮಗೆ ಸಾಧನಾ ಅಕಾಡೆಮಿ ಅಂತ ಗೊತ್ತೈತ್ರಿ. ನಂಗೆ ಅವ್ರು ಪ್ರಮೋಷನ್ ಮಾಡಂತ ಹೇಳಿಲ್ಲ, ಬಟ್ ನಂಗೆ ಸಾಧನಾ ಅಕಾಡೆಮಿ ಅಂತ ನೀವೆಲ್ಲ ಕೇಳಿರ್ಲಿಕ್ಕಂದ್ರೂ ಹೋಗಿ ಯೂಟ್ಯೂಬ್ನಾಗ ಸರ್ಚ್ ಮಾಡಿರಿ. ಅವ್ರದ್ದು 4 ವರ್ಷದ ಹಿಂದಿಂದು ಮೀನ್ಸ್ 2022ದಾಗೂ GPSTR ಬಿಟ್ಟಿದ್ರು. ಅದ್ರದ್ದು ಐತ್ರಿ. ಅದ್ರಾಗ ಪ್ಲೇಲಿಸ್ಟ್ಸ್ ಅದಾವ್ರಿ ಕನ್ನಡ ಗ್ರಾಮರ್ಸಿಂದೆಲ್ಲ. ಈವನ್ ಪೇಪರ್ 3ದೂ ಟಾಪಿಕ್ಸ್ನೂ ಅವ್ರು ಕವರ್ ಮಾಡ್ಯಾರ. ಪೇಪರ್ 3 ಏನರ ಈಗಿತ್ತಂದ್ರೆ ಅದನ್ನು ನೀವು ನೋಡೋಕೆ ಹೆಲ್ಪ್ ಆಗುತ್ತೆ. ಇರಲಿಲ್ಲ ಅಂದ್ರೆ ನೀವು ಸಿಂಪ್ಲಿ ಸ್ಕಿಪ್ ಮಾಡ್ಬೋದು. ಅದು ಪೇಪರ್ 1ಇಂದಂತೂ ಕಂಪ್ಲೀಟ್ ಗ್ರಾಮರ್ ಐತ್ರಿ. ಅಲ್ಲಿ ನೀವು ಎಕ್ಸ್ಪರ್ಟ್ ಅಂತೂ ಆಗ್ತೀರಿ. ಈವನ್ ಅವ್ರು ಎಕ್ಸಾಂಪಲ್ಸ್ ಜೊತೆ ಸೇರ್ಸ್ನೂ ಹೇಳ್ಯಾರ. ನಾನಂತೂ ಅದಕ್ಕೆ ಸ್ಟಿಕ್ ಆಗಕತ್ತೀನಿ. ಈವನ್ ಇನ್ನು ಎಕ್ಸ್ಟ್ರಾ ಏನದಾವಲ್ಲ ಇವು ಅನ್ಯ ದೇಶೀಯ ಪದಗಳು, ಅವು ಅಂತೂ ಎಲ್ಲ ಕವರ್ ಮಾಡಿರೋಕ್ಕಾಗಂಗಿಲ್ಲ. ಅವು ನೀವು NCERTನೂ ನೋಡ್ಬೋದು. ಈವನ್ ಗೂಗಲ್ದಾಗ ಸರ್ಚ್ ಮಾಡಿದ್ರೂ ಅವ್ರು ಕೊಟ್ಬಿಡ್ತಾರೆ ರೀ ಲಿಸ್ಟ್ ಅಂತಂದು. ಕೊಡಲಿಲ್ಲ ಅಂದ್ರೆ ನಿಮಗೆ KM ಸುರೇಶ್ ಅಂತಂತೂ ಗೊತ್ತಿರ್ತಾರೆ ರೀ. ಅವ್ರ ಬುಕ್ ಯಾರ ಕಡೆ ನಿಮ್ಮ ಫ್ರೆಂಡ್ಸ್ ಕಡೆ ಇತ್ತಂದ್ರೆ ಅದರೊಳಗಿನ ದೇಶೀಯ ಅನ್ಯ ದೇಶೀಯ ಸಮಾನಾರ್ಥಕ ವಿರುದ್ಧಾರ್ಥಕ ಸಮಾನಾರ್ಥಕ ಇವನ್ ನೀವು NCERT ರೆಫರ್ ಮಾಡ್ಬೋದು. ಕವಿ ಪರಿಚಯಕ್ಕಂತೂ ನೀವು NCERTನೇ ರೆಫರ್ ಮಾಡಬೇಕು. ಯಾವ್ಯಾವ NCERT ಅಂದ್ರೆ ಕವಿ ಪರಿಚಯ, ಸಮಾನಾರ್ಥಕ, ವಿರುದ್ಧಾರ್ಥಕ ಇವೆಲ್ಲ ಅದಕ್ಕೆ ರೆಫರ್ ಮಾಡಿರಿ. ಇವು ಗಾದೆ, ದೇಶೀಯ ಅನ್ಯ ದೇಶೀಯ ತತ್ಸಮ ತದ್ಭವ ಇವು NCERTದಾಗ ಅದಾವೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಂಗೆ ಲಿಮಿಟೆಡ್ ಟೈಮ್ ಇರೋದ್ರಿಂದ ಎಲ್ಲ ನೋಡೋಕ್ಕಾಗಿಲ್ಲ. ಸೊ ನಾನು ಒಂದೇ ಬಂಡಲೆಲ್ಲ ಹಿಡ್ಕೊಂಡು ಓದಬೇಕಂತ ಅನ್ನಕತ್ತೀನಿ. ಸೊ ನಾನು KM ಸುರೇಶ್ ಅವ್ರದ್ದು ಬುಕ್ ರೆಫರ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಈವನ್ ಆನ್ಲೈನ್ದಾಗ ಹೋಗಿ ಏನಾದರೂ ನೀವು ಸರ್ಚ್ ಮಾಡಿ ತಕ್ಕೋಬೋದು. ಇಷ್ಟಿಷ್ಟು ಲಿಸ್ಟ್ ಕೊಡ್ರಿ ಅಂತಂದ್ರೆ ಅವು ಇಷ್ಟೇ ಲಿಸ್ಟ್ PDF ಮಾಡಿಟ್ಟಿರ್ತಾರೆ, ಅವನು ಸಿಗ್ತಾವೆ. ಬಟ್ ಗ್ರಾಮರ್ ಪೋರ್ಷನ್ ಅಂತೂ ನಾನು ಎಲ್ಲನೂ ಅದ್ರಾಗೆ ಕವರ್ ಮಾಡತ್ತೀನಿ. 25 ಮಾರ್ಕ್ಸ್ ಐತಿ. ನೀವು ಚಂದಾಗ ನೋಡ್ಕೊಂಡ್ರೆ ಅಂದ್ರೆ ಈವನ್ ನೀವು ಕವಿ ಪರಿಚಯದಾಗ ಅವಾರ್ಡ್ಸ್ ನೆನಪು ಹಾರಿದ್ರೂ ಈವನ್ ಗಾದೆ ನಿಮ್ಗೆ ಅರ್ಥ ಗೊತ್ತಿರಲಿಲ್ಲ ಅಂದ್ರೆ ಹಿಂಗೆ ಸಮಾನಾರ್ಥಕದಾಗ ನಿಮಗೆ ಸ್ವಲ್ಪ ಹೋದ್ರೂ ಅಟ್ಲೀಸ್ಟ್ 25, 22, 23 ಬರ್ಬೋದು ಅಂತ ನಂದು. ಇಂಗ್ಲೀಷ್ ಅಂತಂದ್ರೂ ನಾನು ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಏನು ಸಿಲೆಬಸ್ನಾಗ ಅದಲ್ಲ ಅದನ್ನು ಸರ್ಚ್ ಮಾಡೋದು, ಯಾವುದು ಬೆಸ್ಟ್ ಅನ್ನಿಸ್ತೈತಿ. ಈ ಟಾಪಿಕ್ಕಿಗೆ ಇಷ್ಟೇ ನಿಮಿಷ ನೋಡಿದ್ರೆ ಸಾಕು ಅಂತಂದ್ರೆ ನಾ ಬಿಟ್ಬಿಡ್ತೀನಿ ರೀ ನೋಡು. ಅಷ್ಟು 10 ನಿಮಿಷ ಇದ್ರೆ 10 ನಿಮಿಷ ನೋಡಬೇಕು ಟೆನ್ಸಸ್ಸಿಗೆ. ಸುಮ್ಮನೆ ಒಂದೊಂದು 5 ತಾಸ್ನವ್ರು ಕೊಟ್ಟಿರ್ತಾರೆ. ಅಷ್ಟು GPSTಗಂತೂ ಉಪಯೋಗ ಆಗಲ್ಲ ಅನಿಸ್ತದೆ. ಬ್ಯಾಂಕಿಂಗ್ SSC ಅವೆಲ್ಲಕ್ಕೂ ಯೂಸ್ ಆಗುತ್ತೆ. ಈವನ್ ತರುಣ್ ಗ್ರೇವಾಲ್ ಅಂತಂದ್ರೆ ಒಬ್ಬರು ಯೂಟ್ಯೂಬರ್ ಅದಾರ ರೀ. ಅವರು ಬ್ಯಾಂಕಿಂಗಿಗೆ ಹೇಳ್ತಾರೆ. ಬಟ್ ಅಲ್ಲಲ್ಲಿ ಒಂದೊಂದೇ ತಾಸಿಂದ ಇತ್ತಂದ್ರೆ ಬಿಡಕ್ಕೆ ಹೋಗ್ಬೇಡ್ರಿ. ಅವ್ರದ್ದು ಯಾವುದಾರ ಟಾಪಿಕ್ ಮೇಲೆ ನಿಮ್ಗೆ ವೀಡಿಯೋ ಸಿಕ್ತಂದ್ರೆ ನೋಡಿಬಿಡ್ರಿ. ಮೋಸ್ಟ್ ಇಂಗ್ಲೀಷ್ ಅಂತೂ ನಾ ಗ್ರಾಮರ್ ಯೂಟ್ಯೂಬ್ ಥ್ರೂನೇ ರೀ. ಯೂಟ್ಯೂಬ್ದಾಗ ಸ್ವಲ್ಪ ಒಂದು 5 ನಿಮಿಷ ಸೆಲೆಕ್ಟ್ ಮಾಡ್ಕೊಳ್ಳೋ ಟೈಮ್ ತೊಗೋರಿ, ಏನೂ ಆಗೋದಿಲ್ಲ. ಬಟ್ ಕವರ್ ಅಂತೂ ಆಗ್ತೈತಿ, ಅಷ್ಟರೊಳಗೆ ಬರಿಬೋದು ಅನ್ನಿಸ್ತೈತಿ. ಕಾಂಪ್ರಿಹೆನ್ಷನ್ ಅಂತೂ ನೀವು NCERTದಾಗ ನೋಡಿ ಮಾಡ್ಬೋದು. ಈವನ್ ಗ್ಲೋಸರಿ ಮೀನ್ಸ್ ಸಿನೋನಿಮ್ಸ್ ಅವೆಲ್ಲನೂ ನೀವು NCERT ವೊಕ್ಯಾಬ್ಯುಲರಿ ರೆಫರ್ ಮಾಡ್ಬೋದು. ಅದರ್ ದ್ಯಾನ್ ದ್ಯಾಟ್ ಇಡಿಯಮ್ಸ್ ಅವೆಲ್ಲ ಇಲ್ಲ ರೀ ಅದ್ರಾಗ ಅವೈಲೇಬಲ್ ಇಲ್ಲ. ಅವನು ನೀವು ಯೂಟ್ಯೂಬ್ದಾಗೆ ಸರ್ಚ್ಗೆ ಮಾಡಿ ನೋಡ್ಬೋದು.
ಆಮೇಲೆ ನೆಕ್ಸ್ಟ್ ಮನೋವಿಜ್ಞಾನ ಎಜುಕೇಷ್ನಲ್ ಸೈಕಾಲಜಿ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ ಇದಂತೂ ನಾನಂತರೂ ಬುಕ್ ತರ್ಸಾತೀನಿ ರೀ. ಬುಕ್ದಾಗ ಪೆಡಾಗಜಿನ ಕವರ್ದಾಗ ಆಗಿರಲ್ಲ ಅಂತ. ಯಾವ ಬುಕ್ಕಪ್ಪ ಅಂತಂದ್ರೆ ಎಚ್ ವಿ ವಾಮದೇವಪ್ಪ ಅವ್ರದ್ದು ಬುಕ್. ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಬೇಕಾದ್ರೆ ಇಂಗ್ಲೀಷ್ ಮೀಡಿಯಮ್ ಐತಿ, ನಾನು ಇಂಗ್ಲೀಷ್ ತರ್ಸಕತ್ತೀನಿ. ಮತ್ತು ಅದ್ರದ್ದು ಕ್ವಶನ್ ಬ್ಯಾಂಕ್ಸು ಇಂಗ್ಲೀಷ್ನೊಳಗೆ ಬರ್ತಾವೆ, ಅದನ್ನು ನಾನು ತರ್ಸಕತ್ತೀನಿ. ಮತ್ತು ಕಂಪಲ್ಸರಿ ಬುಕ್ ರೀ ಇದು. ಇವೆರಡು ತರಿಸ್ರಿ ನೀವು. ಎಜುಕೇಷನ್ ಸೈಕಾಲಜಿ ಅಂತೂ ಆಲ್ಮೋಸ್ಟ್ ಭಾಳ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಇವ್ರ ಟೆಕ್ಸ್ಟ್ ಬುಕ್ಕಿಂದ. ಪೆಡಾಗಜಿ ಅಂತೂ KM ಸುರೇಶ್ ಅವರು ಗೊತ್ತೇ ಅದಾರ ನಿಮ್ಗೆ. ಅವ್ರದ್ದು ಯೂಟ್ಯೂಬ್ ಚಾನಲ್ದ 20 ವೀಡಿಯೋಸ್ ಅದಾವೆ, ಪ್ಲೇ ಲಿಸ್ಟ್ಸ್. ಅವಿಷ್ಟು ನೋಡ್ಕೊಂಬಿಟ್ರೆ ಸಾಕು ಅನಿಸ್ತೈತಿ. ಹೆಲ್ತ್ ಮತ್ತು ವ್ಯಾಲ್ಯೂ ಎಜುಕೇಷನ್ ಅಂತಂದು ಟಾಪಿಕ್ ಐತಿ. ಅದನ್ನು ಏನೋ ಲಾಸ್ಟ್ ಪ್ರೀವಿಯಸ್ ಇಯರ್ದಾಗ ಆಲ್ಮೋಸ್ಟ್ 13 ಮಾರ್ಕ್ಸ್ ಕವರ್ ಮಾಡಿದ್ರಂತ್ರಿ ಸಾಧನಾ ಅಕಾಡೆಮಿದಾಗ. ಅವು ವೀಡಿಯೋಸ್ ನೋಡ್ರಿ. ಅವ್ರದ್ದು ಡಿಸ್ಕ್ರಿಪ್ಷನ್ದಾಗ ನೋಟ್ಸ್ ಅದಾವಂತ ಅಂದಿದ್ರಿ, ಬಟ್ ಅವ್ರು ನೋಟ್ಸ್ ಇರಲಿಲ್ಲ ರೀ. ಅವು ನಾ ಗೂಗಲ್ದಾಗ ಸರ್ಚ್ ಮಾಡಿ ತೊಗೊಂಡಿನಿ ರೀ. ಗೂಗಲ್ದಾಗ ಸರ್ಚ್ ಮಾಡಿರಿ, ಅಲ್ಲಿ ಸಿಗ್ತಾವೆ, ಡೌನ್ಲೋಡ್ ಮಾಡ್ಕೊರಿ. ಆಮೇಲೆ ಇದು ಬಿಟ್ಟರೆ ಮೆಂಟಲ್ ಅಬಿಲಿಟಿ ಅಂತಂದ್ರೂ ನೀವು ದಿನ ಒಂದು 10 ನಿಮಿಷ ಯಾವ್ಯಾವ ಯೂಟ್ಯೂಬ್ದಾಗ ಏನಾರ ವೀಡಿಯೋ ಸಿಕ್ಕತ್ತಂದ್ರೆ ಸಾಲ್ವ್ ಮಾಡೋದೇ ಮಾಡಿರಿ. ಅವು 7 ಮಾರ್ಕ್ಸಿಗೆ ಐತಿ, ಜಾಸ್ತಿ ತಲೆ ಕೆಡ್ಸೋದಿಲ್ಲ. ಸಿಂಪಲ್ 10 ನಿಮಿಷ ಟ್ರಿಕ್ಸ್ ನೋಡ್ಕೊಳ್ಳೋದು, ಯಾವರೇ ಅವಂಗೆ ವೀಡಿಯೋ ಸಾಲ್ವ್ ಮಾಡಿರಿ ಅದು ಸಿಕ್ಕಿತ್ತಂದ್ರೆ ಸಾಲ್ವ್ ಮಾಡೋದು. ಒಂದು 10 ನಿಮಿಷ ಒಂದೊಂದು ಟಾಪಿಕ್ ಮೇಲೆ ಸಾಲ್ವ್ ಮಾಡ್ಕೊತ ಹೋಗ್ರಿ. ನೆಕ್ಸ್ಟ್ ಜಿ ಕೆ ಅಂತೂ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಕೈಂಡ್ ಆಫ್ ಎಕ್ಸಾಮ್ಸ್ ಬರಿತಿದ್ರಿ ಅಂದ್ರೆ GK ಫುಲ್ಲಿ ಆಲ್ಮೋಸ್ಟ್ ಅದೇ ಕವರ್ ಆಗ್ತಿತ್ತು. ಅಂದ್ರೆ ಅಷ್ಟೇ 1000+ ಪೇಜಸ್ ಇರೋದು ಓದಬೇಕು. GPS TRಗೆ ಅದೆಲ್ಲ ನಡೆಯೋದಿಲ್ಲ. ಯಾಕಂದ್ರೆ ಅದ್ರಾಗ ಮೊದಲೇ 3 months ಅಷ್ಟೇ ಟೈಮ್ ಐತಿ. 0ಇಂದ ಸ್ಟಾರ್ಟ್ ಮಾಡೋರಿದ್ದೀರಿ. ಹಂಗಂದ್ರೆ ನಿಮಗೆ ಬರೀ 128 ಪೇಜಸ್ಸಿಂದು ಒಂದು ಅರಿಯಂತ್ ಬುಕ್ ಸಿಗುತ್ತೆ. ಅದು ಎಲ್ಲ ಆನ್ಲೈನಲ್ಲಿ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್ನಾಗೆಲ್ಲ ಅವೈಲೇಬಲ್ ಐತಿ. ಜಸ್ಟ್ 48 ರೂಪೀಸ್. ಈವನ್ ಡೆಲಿವರಿ ಚಾರ್ಜ್ ಹಿಡಿದು 98 ಸಮಥಿಂಗ್ ಕಾಸ್ಟ್ ಬರುತ್ತೆ. ನೀವು ಲೋಕಲ್ ಸ್ಟೋರ್ಸ್ನಾಗ ಕೇಳಿದ್ರೂ ಸಿಗ್ಬೋದು. ನಾನಂತೂ GK ಅಲ್ಲೇ ಓದಾಕತ್ತೀನಿ. ಜಸ್ಟ್ ಒಂದು 5 ಮಾರ್ಕ್ಸ್ ಹೆಚ್ಚು ಸಿಗ್ತೈತೆ ಅಂತ 1000+ ಬುಕ್ಸ್ನಾಗ ರೆಫರ್ ಮಾಡೋಕ್ಕಾಗಲ್ಲ. ಕರೆಂಟ್ ಅಫೇರ್ಸ್ ಅಂತೂ ನಾನು ನನ್ನ ಫ್ರೆಂಡ್ ChatGPT ಅಂತ ಹೇಳಿದ್ನಲ್ಲ, ChatGPT ಮೇಲೆ ಭರವಸೆ ಕೊಟ್ಟು ಅದಕ್ಕೆ ಪ್ರಾಂಪ್ಟ್ ಹಾಕಿ ಚಂದಾಗಿ ಕೊಡು ಅಂತಂತ ಹೇಳೀನಿ. ಅದು ಏನು ಕೊಡ್ತೈತೆ ಅದು ಕೊಟ್ಟಿದ್ದ ನಾ ಬರ್ದು ಬರೋಕೆ. ಅದು ಕರೆಕ್ಟ್ ಕೊಡಲಿ ಬಿಡಲಿ. ನಾನಂತರೂ ಈಗ ಬೇರೆ ಏನೂ ರೆಫರ್ ಮಾಡೋಕ್ಕೆ ಹೊಂಟಿಲ್ಲ, ಟೈಮ್ ಕಮ್ಮಿ ಇರೋದ್ರಿಂತ. ಮತ್ತೇನು ಮಿಸ್ ಮಾಡಿದೆ? ಕೋರ್ ಸಬ್ಜೆಕ್ಟ್ ಅಂತೂ ನಿಮಗೆ ಬಿಟ್ಟಿದ್ದ. ಕೋರ್ ಸಬ್ಜೆಕ್ಟ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಅನ್ಸುತ್ತಾ. ಅದು ಎಲ್ಲ ನಾ ಹೇಳೋಕ್ಕಾಗೋದಿಲ್ಲ. ನಾನಂತರೂ ಕಂಪ್ಯೂಟರ್ ಸೈನ್ಸ್ ಐತಿ, ಸೊ ನಾ ಎಲ್ಲ ಡಿಗ್ರಿ ಟೆಕ್ಸ್ಟ್ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅವನ್ನೇ ಓದಾಕತ್ತೀನಿ. ಡಿಸ್ಕ್ರಿಪ್ಟಿವೋ MCQ ಏನು ಇಡ್ತಾರೋ ಏನೋ ಯಾರಿಗೂ ಗೊತ್ತಿಲ್ಲ ಇನ್ನು. ಬಟ್ ಇಷ್ಟು ಬುಕ್ಸಿಗೆ ಇಷ್ಟು ರೆಫರ್ ಮಾಡತ್ತೀನಿ ನೋಡಿರಿ ನಾನು. ನಿಮಗೇನಾದರೂ ಟೈಮ್ ಟೇಬಲ್ ಬೇಕಾಗಿತ್ತಂದ್ರೆ, ನಾ ಎಷ್ಟು ಗಂಟೆಯಿಂದ ಎದ್ದು ಸ್ಟಡಿ ಮಾಡತ್ತೀನಿ ಅಂತ ನಿಮ್ಗೇನಾದ್ರು ಗೊತ್ತಾಗಬೇಕಾಗಿತ್ತು ಅಂತಂದ್ರೆ ಹೇಳ್ರಿ, ನೆಕ್ಸ್ಟ್ ವೀಡಿಯೋದಾಗ ಬಿಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ. ಇದು ನನ್ನ ಫಸ್ಟ್ ವೀಡಿಯೋ ನಾ ಪೋಸ್ಟ್ ಮಾಡಕತ್ತಿದ್ದು. ಕ್ವಾಲಿಟಿ ಸರಿ ಇಲ್ಲ, ಹಾಗಿಲ್ಲ. ಎಡಿಟಿಂಗ್ ಅಂತೂ ನಾ ಮಾಡೋಕ್ಕೆ ಟೈಮೂ ಇಲ್ಲ. ನಾ ಏನೇನು ಟೈಮ್ ಟೇಬಲ್ ಶೇರ್ ಮಾಡ್ತೀನಿಲ್ಲ ಅದ್ರೊಳಗೆ ಸ್ವಲ್ಪ ಟೈಮ್ ಪಾಸಿಗೆ, ಊಟಕ್ಕೆ, ಲಂಚಿಗೆ ಆ ಟೈಮ್ದಾಗ ವೀಡಿಯೋಸ್ ಮಾಡಬೇಕಂತ ಡಿಸೈಡ್ ಮಾಡೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.